ಬಯಲ ಮಾನಸ ದೇವ ಪ್ರಭುವಾಗಿ ಬಂದ ಜ್ಯೋತಿ ಭುವಿಯ ಬೆಳಗ್ಗೆ ಪ್ರಭುದೇವರ ಜ್ಯೋತಿ ಭುವಿಯ ಬೆಳಗ್ಗೆ. ಸೆರಗನು ಹಿಡಿದು ಸೀರೆಯ ಹರಿದ ಹುಟ್ಟ ಮುರಿದು ಕಂದಲನು ಹೊಡೆದ ಸಾಧಕನವ್ವ ಅಚ್ಚ ಸಾಧಕನವ್ವ ಕಂಡರೆ ನುಡಿಸದಿರು ಎಲೆ ಮಾಯಾದೇವಿ ಆಯುಷ್ಯವು ಹಿರಿದು ಭಾಷೆ ಕಿರಿದು ಭವಗೆಟ್ಟು ಹೋದ ಗುಹೇಶ್ವರಲ್ಲಯ್ಯಂಗೆ ಮುಗಿಲ್ಲ ಮಗಳೇ. ಅಲ್ಲಮ ಪ್ರಭುದೇವರ ವಚನದ ವ್ಯಾಖ್ಯಾನ 482. ಈ ವಚನ ಸಂಪೂರ್ಣವಾಗಿ ಅಲ್ಲಮ ಪ್ರಭುದೇವರ ಬದುಕಿನ ಆತ್ಮಕಥೆ ಅಂತ ಭಾವನೆ ಆಗ್ತದೆ. ಅವರು ಬರೆದಂತಹ ಅಥವಾ ಅಭಿವ್ಯಕ್ತಿ ಮಾಡಿದಂತಹ ವಚನದೊಳಗೆ ಅನೇಕ ವಚನಗಳಲ್ಲಿ ಅವರ ಆತ್ಮಕತೆ ಇರುವುದನ್ನು ನಾವು ಕಾಣುತ್ತೇವೆ. ಅದೇ ರೀತಿಯಾಗಿ ಈ ವಚನದಲ್ಲಿಯೂ ಕೂಡ ಅಲ್ಲಮ ಪ್ರಭುದೇವರ ಆತ್ಮಕತೆ ಇರುವುದನ್ನು ನಾವು ಕಾಣಬಹುದಾಗಿದೆ. ಏನು ಈ ವಚನದಲ್ಲಿ ಅವರು ವಿವರಿಸ್ತಾ ಇದ್ದಾರೆ? ಸೆರಗನು ಹಿಡಿದು ಸೀರೆಯ ಹರಿದ. ಇದು ಬೆಡಗಿನ ವಚನನೂ ಹೌದು, ವಾಚ್ಯಾರ್ಥನೂ ಇದೆ, ಲಕ್ಷಾರ್ಥನೂ ಇದೆ ಈ ವಚನದೊಳಗೆ. ವಾಚ್ಯಾರ್ಥ ಏನು? ಸೆರಗನು ಹಿಡಿದು ಸೀರೆಯ ಹರಿದ. ಮೊದಲು ಸೆರಗು ಮಹಿಳೆಯರು, ತಾಯಿಯ ಸೆರಗಿರ್ತದೆ, ಪತ್ನಿಯ ಸೆರಗಿರ್ತದೆ. ಪ್ರತಿಯೊಬ್ಬ ಗಂಡಸು ಲೌಕಿಕದಲ್ಲಿ ಯಾರು ಜೀವನ ಮಾಡ್ತಾರೆ ಅವರ ಬದುಕಿನಲ್ಲಿ 2 ಸೆರಗಗಳು ಇರ್ತವೆ. ಒಂದು ತಾಯಿಯ ಮಡಲಿನಲ್ಲಿ ಹುಟ್ಟಿ ಬೆಳೆದಂಥ ಕಾಲದೊಳಗೆ ಆ ಮಗು ತಾಯಿಯ ಸೆರಗಿನಲ್ಲಿ ಬೆಳೀತದೆ. ನಂತರ ಈ ಬೆಳೆದ ಮಗು ಯೌವನಕ್ಕೆ ಬಂದಾಗ ಪತ್ನಿಯ ಸೆರಗಿನಲ್ಲಿ ಇರುತ್ತಾನೆ. ಈ ಸೆರಗಿಗೆ ಬಹಳ ಅರ್ಥ ಇದೆ ಕಣ್ರಿ, ಬಹಳ ಅರ್ಥ ಇದೆ, ಬಹಳ ಅರ್ಥ ಇದೆ. ಆದ್ದರಿಂದಲೇ ಇದು ಬೆಡಗಿನ ವಚನ. ಅನೇಕರು ಪತ್ನಿಯ ಸೆರಗಿನಲ್ಲಿ ಇರ್ತಾರೆ. ಏನಂಗಂದರೆ ಅವರು ಅಮ್ಮವ್ರ ಗಂಡ ಅಂತ, ಸ್ವತಃ ಅವ್ರ ಮಾತು ಏನು ನಡೆಯೋದಿಲ್ಲ, ಎಲ್ಲ ನಡೆಯೋದಿಲ್ಲ ಹೆಂಡತಿ ಮಾತು ಅಂತಲೇ ಅರ್ಥ. ಹಾಗೆ ಧ್ವನಿಯಲ್ಲಿ ಮಾತಾಡ್ತಾರೆ ಕೆಲವರು. ಅವರು ಯಾವಾಗಲೂ ಸೆರಗಿ ಹಿಡ್ಕೊಂಡಿರ್ತಾರೆ ಅಂದರೆ ಸೆರಗಿ ಹಿಡ್ಕೊಂಡಿರ್ತಾರೆ ಅಂತಂದರೆ ಸೀರೆ ಹಿಡ್ಕೊಂಡಿರ್ತಾರೆ ಅಂತಲ್ಲ. ಹೆಂಡತಿ ಪತ್ನಿ ಹೇಳ್ದಂಗೆ ಕೇಳ್ತಾರೆ, ಪತ್ನಿ ಮಾತನ್ನು ಮೀರುವುದಿಲ್ಲ. ಲೋಕದಲ್ಲಿ ಬಹುಪಾಲು ಗಂಡಂದಿರು ಈ ಪತ್ನಿಯ ಸೆರಗಿನಲ್ಲೇ ಇರ್ತಾರೆ, ಅಂದರೆ ಅಮ್ಮವರ ಗಂಡಂದಿರಾಗೆ ಇರ್ತಾರೆ ಬಹುಪಾಲು ಗಂಡಸರು. ಹೀಗಾಗಿ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ, ಸೆರಗನು ಹಿಡಿದು ಸೀರೆಯ ಹರಿದ. ಮೊದಲು ಮಡದಿಯ ಸೆರಗಿನಲ್ಲಿದ್ದ, ಲಗ್ನವಾದ ಕಾಲಕ್ಕೆ ಪತ್ನಿಯ ಸೆರಗಿಗೆ ಹೋದ. ಅಂದರೆ ಅಲ್ಲಮ ಪ್ರಭುದೇವರು ಒಬ್ಬ ತಂದೆ ತಾಯಿಗೆ ಮಗನಾಗಿ ಜನಿಸಿದರು. ನಂತರ ತಂದೆ ತಾಯಿ ರಾಜ ಮಹಾರಾಜರಾದಂಥವ್ರು ಏನು ಮಗನಿಗೆ ಪಟ್ಟ ಕಟ್ಟಿ ಲಗ್ನ ಮಾಡಿದರು. ಆ ಲಗ್ನ ಮಾಡಿದಂಥ ಕಾಲಕ್ಕೆ ಪತ್ನಿಯ ಸೆರಗಿನಲ್ಲಿ ಹೋದ, ಸೆರಗನು ಹಿಡಿದ. ಸೀರೆಯ ಹರಿದ ಅಂದ್ರೇನು? ಅದು ಅಲ್ಲಮ ಪ್ರಭುದೇವರ ಬದುಕು. ಎಲ್ಲಿಯವರೆಗೆ ಅವರು ಮಹಾರಾಜನಾಗಿದ್ದರು ಅಲ್ಲಿಯವರೆಗೆ ಪಟ್ಟದ ರಾಣಿಯ ಸೆರಗಿನಲ್ಲಿ ಇದ್ದರು.
ಅವರು ವೈರಾಗ್ಯ ಉಂಟಾಯಿತು ಧರ್ಮಕರ್ಮ ಸಂಯೋಗದಿಂದ. ಅವರು ವೈರಾಗ್ಯ ಬಂದದ್ರಿಂದ ನಮ್ಗೆ ಇಷ್ಟೆಲ್ಲ ಅಮೋಘವಾದ ವಚನಗಳು ಸಿಕ್ಕದ್ವು. ಇಲ್ಲದೇ ಅನುಭವ ಸಾಧನೆ ನಮಗೆ ಸಿಗ್ತಿದ್ದಿಲ್ಲ, ಈ ಜ್ಞಾನ ನಮಗೆ ಸಿಗ್ತಿದ್ದಿಲ್ಲ ಪ್ರಪಂಚಕ್ಕೆ. ಅವ್ರಿಗೆ ವೈರಾಗ್ಯ ಬಂದದ್ರಿಂದ ಪತ್ನಿ ಕಾಲವಾದಲು. ಅವರು ಯುದ್ಧಕ್ಕೆ ಹೋಗಿದ್ರು, ಯುದ್ಧವನ್ನು ಗೆದ್ದು ಬಂದರು. ಆದರೆ ಮಡದಿ ಕಾಲವಾಗಿ ಬಿಟ್ಟಿದ್ದಾಳೆ. ಅವ್ರನ್ನ ಅಂತ್ಯ ಸಂಸ್ಕಾರ ಕೂಡ ಮಾಡಿಬಿಟ್ಟಿದ್ದಾರೆ. ಶರೀರ ಇಟ್ಕೊಳ್ಳೋಕೆ ಬರಲ್ಲ, ಅಂತ್ಯ ಸಂಸ್ಕಾರ ಮಾಡಿಬಿಟ್ಟಿದ್ದಾರೆ. ಮತ್ತು ಅಲ್ಲೇನು ಮಾಡಲಿಕ್ಕೆ ಬರ್ತದೆ? ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾಳೆ. ಅವಳು ಎಲ್ಲಿ ಹೋದ್ಲು? ಅದಕ್ಕಾಗಿ ಅವರು ಸೆರಗನ್ನು ಹರಿಬೇಕಾಯಿತು. ಮಡದಿಯ ಮೇಲಿನ ಪ್ರೀತಿ, ಮಡದಿಯನ್ನು ಕಾಣಬೇಕು ಎನ್ನುವ ಹಂಬಲದಿಂದ ಏನು ಮಾಡಿದರು? ವೈರಾಗ್ಯ ಜೀವನಕ್ಕೆ ಪದಾರ್ಪಣೆ ಮಾಡಿದೆ. ಅವಳೇ ಇಲ್ಲ ಅಂದಮೇಲೆ ಸಂಸಾರ ಜೀವನ ಲೌಕಿಕವಾದ್ರೆ ಯಾಕೆ ಬೇಕು? ಅದಕ್ಕಾಗಿ ಪಟ್ಟದ ರಾಜನ ಪದವಿಯನ್ನು ತೊರೆದು ವೈರಾಗ್ಯ ಜೀವನಕ್ಕೆ ಬಂದರು. ಅದೇ ಸೆರಗನ್ನು ಹರಿದ, ಸೀರೆಯ ಹರಿದ. ಸೆರಗನ್ನು ಹಿಡಿದು ಸೀರೆಯ ಹರಿದ. ಇನ್ನು ಸೀರೆಯ ಹಂಗು ಇಲ್ಲ, ಇನ್ನು ಪತ್ನಿಯ ಸಂಘ ಬಾಳಿನಲ್ಲಿ ಇಲ್ಲ. ಯಾವುದೇ ಹೆಣ್ಣಿನ ಸಂಘ ನನ್ನ ಬದುಕಿನಲ್ಲಿ ಇನ್ನು ಮುಂದೆ ಇಲ್ಲ. ಸೆರಗನ್ನು ಹಿಡಿದು ಸೀರೆಯ ಹರಿದ. ಅಲ್ಲಮ ಪ್ರಭುದೇವರು ಈ ಎರಡು ಶಬ್ದದಲ್ಲಿ ಎರಡೇ ಶಬ್ದ, ಸೆರಗನ್ನು ಹಿಡಿದ ಸೀರೆಯ ಹರಿದ ವಾಕ್ಯ. ಈ ಪುಟ್ಟ ವಾಕ್ಯದೊಳಗೆ ಅವರ ಅನುಭವ ಜೀವನಕ್ಕೆ ಪದಾರ್ಪಣೆಗೊಂಡಂಥ ವೈರಾಗ್ಯದ ಬದುಕನ್ನು ಇಟ್ಬಿಟ್ಟಿದ್ದಾರೆ. ನಂತರ ಎರಡನೇ ವಾಕ್ಯ, ಹುಟ್ಟ ಮುರಿದ ಕಂದಲನು ಒಡೆದ. ಹುಟ್ಟು, ನಾನು ಎಂಥ ತಂದೆ ತಾಯಿಗಳಿಗೆ ಜನಿಸಿದೆ. ಯಾರು? ಈಶ್ವರಪ್ಪ ಮತ್ತು ಮಲ್ಲಮ್ಮ. ಈಶ್ವರ ಪ್ರಭು ಮಹಾರಾಜ, ಮಲ್ಲಮ್ಮ ದೇವಿ ಇಂಥ ರಾಜ ದಂಪತಿಯರಿಗೆ ಜನಿಸಿದ ಎನ್ನುವುದೇನದಲ್ಲ, ಹುಟ್ಟ ಮುರಿದ ಹೋಯ್ತದು. ಇನ್ನು ನಾನು ಯಾರು? ಗುಹೇಶ್ವರನ ಮಗ, ನಾನು ಗುಹೇಶ್ವರನ ಶಿಷ್ಯ. ಹುಟ್ಟ ಮುರಿದ ಲೌಕಿಕ ಬದುಕಿನ ಮುಂದೆ ನನ್ನ ಜೀವನದಲ್ಲಿ ಹೋಯ್ತದು. ಕಂದಲನು ಒಡೆದ, ನಾನು ಅಂಥವರ ಶಿಶು ಅನ್ನೋದು ಹೋಯಿತು. ಹುಟ್ಟು ಹೋಯಿತು, ಕಂದಲನೂ ಹೋಯಿತು. ಇಂಥ ತಂದೆ ತಾಯಿಗಳಿಗೆ ನಾನು ಮಗ ಅನ್ನೋದು ಹೋಯಿತು, ಮತ್ತು ಪುತ್ರ, ಶಿಶು, ಕಂದಲು, ನಾನು ಆ ಮಗು, ಶಿಶು ಅನ್ನೋದು ಕೂಡ ಹೋಯಿತು. ಅಂಥವ್ರ ಹೊಟ್ಟೆಯಲ್ಲಿ ನಾನು ಬಂದೆ ಅನ್ನೋದು ಕೂಡ ಇನ್ನು ಮುಂದೆ ಈ ಅಲ್ಲಮ ಪ್ರಭುದೇವ ಮಹಾರಾಜ ಈಗ ಅಲ್ಲಮ ಪ್ರಭುದೇವ ಗುರು, ಸಾಧಕನವ್ವ, ಅಚ್ಚ ಸಾಧಕನವ್ವ. ಅನುಭವ ಜೀವನಕ್ಕೆ ನಾನು ಪದಾರ್ಪಣೆ ಮಾಡಿದ್ದೇನೆ. ಗುಹೇಶ್ವರನನ್ನು ಸಾಧನೆ ಮಾಡಬೇಕು ಎನ್ನುವ ಅಚ್ಚ ವೈರಾಗ್ಯದ ಬದುಕು ನನ್ನ ಬದುಕಿಗೆ ಬಂದಿದೆ. ಕಂಡರೆ ನುಡಿಸದಿರ ಎಲೆ ಮಾಯಾದೇವಿ ಅಂತಾರೆ. ಅಲ್ಲಮ ಪ್ರಭುದೇವರ ಧರ್ಮಪತ್ನಿ ಹೆಸರು ಮಾಯಾದೇವಿ. ಈ ವಚನದಲ್ಲದ ಅದನ್ನೇ ನಾವು ಅಲ್ಲಮ ಪ್ರಭುದೇವರ ಕಾದಂಬರಿ, ಜೀವನ ಚರಿತ್ರೆ, ಪ್ರವಚನ ಬರೆಯುವಾಗ ಮಾಯಾದೇವಿ ಅಂತೇಳಿ ಅಲ್ಲಮ ಪ್ರಭುದೇವರ ಧರ್ಮಪತ್ನಿ ಅಂತ ಯಾಕೆ ಕಾಣಿಸಿದ್ದೇವೆ ಅಂತೇಳಿದರೆ, ಅವರ ಆತ್ಮಕಥೆಯಂತಹ ಈ ವಚನದೊಳಗೆ ಕಂಡರೆ ನುಡಿಸದಿರ ಎಲೆ ಮಾಯಾದೇವಿ, ನನ್ನ ಜೀವನದಲ್ಲಿ ನೀನು ಭೇಟಿಯಾದರೆ ನನ್ನನ್ನು ಇಂದು ಮಾತನಾಡಿಸಬೇಡ ಅಂತಾರೆ. ಏನಂಗಂದ್ರೆ ಅರ್ಥ, ಕಾಲವಾಗಿರ್ತಕ್ಕಂಥ ಮಾಯಾದೇವಿ ಇನ್ನು ಮುಂದೆ ಬರೋದಿಲ್ಲ, ಅವಳು ಕಾಣಿಸ್ಕೊಡೋದಿಲ್ಲ. ಅಕಸ್ಮಾತ್ ನುಡಿಸದಿರ, ನೀನು ಬಂದಪ್ಪ, ನನ್ನನ್ನು ಮಾತನಾಡಿಸ್ಬೇಡ. ಹಾಗಾದ್ರೆ ಅರ್ಥ ಏನಿಲ್ಲಿ? ಈ ಅಲ್ಲಮ ಪ್ರಭುದೇವ ಅನುಭವ ಜೀವನಕ್ಕೆ ಬಂದಂಥ ಕಾಲದಲ್ಲಿ, ಅನುಭವ ಜೀವನವನ್ನು ಸಾಗಿಸ್ತಕ್ಕಂಥ ಕಾಲದೊಳಗೆ ಮತ್ತೆ ಇನ್ನು ಮುಂದೆ ನನ್ನ ಜೀವನದೊಳಗೆ ಯಾವುದೇ ರೀತಿಯ ವೈವಾಹಿಕ ಜೀವನವಿಲ್ಲ, ಯಾವುದೇ ರೀತಿಯ ದಾಂಪತ್ಯ ಬದುಕು ಇನ್ನು ಮುಂದೆ ನನ್ನ ಜೀವನದಲ್ಲಿ ಬರುವುದಿಲ್ಲ. ಅದನ್ನು ಅಲ್ಲಮ ಪ್ರಭುದೇವರು ಕಂಡರೆ ನುಡಿಸದಿರ ಎಲೆ ಮಾಯಾದೇವಿ, ನಾನು ಇನ್ನು ಮುಂದೆ ಸಾಧಕ, ಅಚ್ಚ ಸಾಧಕ, ಅನುಭವದ ಬದುಕಿನ ಸಾಧಕ ನಾನು. ನನ್ನನ್ನು ಇನ್ನು ಮುಂದೆ ಮಹಿಳೆ, ಹೆಣ್ಣು, ನನ್ನ ಬದುಕಿನಲ್ಲಿ ಇನ್ನು ಮುಂದೆ ಯಾರು ಧರ್ಮಪತ್ನಿಯರಾಗಿ ಬದುಕು ಬರುವುದು ಬೇಡ. ಇನ್ನು ನಾನು
ಅನುಭವ ಜೀವನಕ್ಕೆ ಪದಾರ್ಪಣೆ ಮಾಡಿದ್ದೇನೆ, ವೈರಾಗ್ಯ ಜೀವನಕ್ಕೆ ಪದಾರ್ಪಣೆ ಮಾಡಿದ್ದೇನೆ, ಲೌಕಿಕ ಬದುಕಿಗೆ ಸಲ್ಲತಕ್ಕಂಥವನಲ್ಲ ಎಂಬುದನ್ನು ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಕಂಡರೆ ನುಡಿಸದಿರಾ ಎಲೆ ಮಾಯಾದೇವಿ. ನಂತರ ಆಯುಷ್ಯವು ಹಿರಿದು ಭಾಷೆ ಕಿರಿದು. ಆಯುಷ್ಯ ದೊಡ್ಡದು, ಭಾಷೆ ಪುಟ್ಟದು ಅಂತಾರೆ. ನನಗನ್ಸುತ್ತೆ ಅದು ತಪ್ಪಾಗಿರ್ಬೇಕಂತ. ಆಯುಷ್ಯವು ಕಿರಿದು ಭಾಷೆ ಹಿರಿದಾಗಿರ್ಬೇಕಂತ ನನಗನ್ಸುತ್ತೆ. ಬಹುಶಃ ಇದು ಕಾಲಿತ್ಯವಾಗಿರಬೇಕು ಪ್ರತಿ ಎತ್ತಕ್ಕಂಥವರಲ್ಲಿ. ಆಯುಷ್ಯವು ಕಿರಿದು ಭಾಷೆ ಹಿರಿದು. ಏನಂಗಂದರೆ ನಾವು ಎಷ್ಟು ವರ್ಷ ಬದುಕ್ತೀವ್ರಿ? 80 ವರ್ಷ, 90 ವರ್ಷ, 100 ವರ್ಷ, ಬೇಡ 115 ವರ್ಷ. ಸಿದ್ಧಗಂಗಾ ಬುದ್ಧಿಯವರು 111 ವರ್ಷ ಬದುಕಿದರು. ಸೊ ನಮ್ಮ ಆಯುಷ್ಯ ಎಷ್ಟದು? ಚಿಕ್ಕದು. ಭಾಷೆ, ನಾವು ಕೊಟ್ಟಂಥ ಭಾಷೆ ನಾವು ಕಾಲವಾದ ಮೇಲೂ ಕೂಡ ಇರ್ತದದು. ಭಾಷೆ ದೊಡ್ಡದು. ಪ್ರಮಾಣ ನಾವೇನು ಮಾಡಿರ್ತೇವೆ. ಈಗ ನೋಡಿ, ಅಲ್ಲಮ ಪ್ರಭುದೇವರು ವಚನಗಳಲ್ಲಿ ತಮ್ಮ ಭಾಷೆಯನ್ನು, ಪ್ರಮಾಣವನ್ನು, ತಾವು ಕಂಡುಂಟ ಸತ್ಯವನ್ನು ವಚನಗಳ ಮೂಲಕ ಕೊಟ್ಟು ಹೋಗಿದ್ದಾರೆ. ಈಗಾಗಲೇ ಅವರು ಕೊಟ್ಟು ಹೋಗಿ 1104ರಿಂದ 185, 190ರವರೆಗೆ ಅವರು ಅಲ್ಲಮ ಪ್ರಭುದೇವರು ಬದುಕಿದರು. ಸುಮಾರು 85-90 ವರ್ಷಗಳ ಕಾಲ ಅಲ್ಲಮ ಪ್ರಭುದೇವರು ಬದುಕಿದರು. ಆ ಆಯುಷ್ಯ ಬದುಕಿದ್ದೇನದಲ್ಲ, ಈಗ 2000 ಈಗ ಎಷ್ಟಿದೆ? 2024ಕ್ಕೆ ಬಂದುಬಿಟ್ಟಿದ್ದೇವೆ ನಾವು. 23 ಹೊರಟೋಯ್ತು, 24ಕ್ಕೆ ಬಂದಿದ್ದೇವೆ. 2024 1180 2024 ಅಲ್ವಾ? ಹತ್ರ 9 ಶತಮಾನಗಳಾಗಿ ಹೋಯಿತು. ಅಲ್ಲಮ ಪ್ರಭುದೇವರ ವಚನಗಳು ಇನ್ನೂ ಕೂಡ ನಮಗೆ ದೊಡ್ಡದಾಗಿ ಹಿರಿದಾಗಿ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾವೆ, ಜ್ಞಾನಾಮೃತ ಧಾರೆಯನ್ನು ನೀಡುತ್ತಾ ಇದ್ದಾವೆ. ಮತ್ತು ಮುಂದೂ ಆ ವಚನಗಳು ಪ್ರಮಾಣವಾಗಿ ಲೋಕಕ್ಕೆ ಭಾಷೆಯಾಗಿ, ಪ್ರಮಾಣವಾಗಿ, ಪ್ರತಿಜ್ಞೆಯಾಗಿ ಬೆಳಕನ್ನು ನೀಡಿ ಅನುಭವದ ಬದುಕಿನಲ್ಲಿ ನಮ್ಮನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಅನೇಕರು ವಚನಗಳಲ್ಲಿ ನಾನು ಕಂಡೆ, ಹಾಗೆ ಹೀಗೆ ಏನೇನೋ ಹೇಳ್ಕೊಳ್ತಿರ್ತಾರೆ, ಅದನ್ನು ಅನುಭವಿಸಿರುವುದಿಲ್ಲ. ಆದರೆ ಅಲ್ಲಮ ಪ್ರಭುದೇವರ ಎಲ್ಲ ವಚನಗಳಲ್ಲಿ ಅವರು ಅನುಭವಿಸಿರೋದನ್ನು ಮತ್ತು ಅವರು ಅಭಿವ್ಯಕ್ತಿ ಮಾಡಿರ್ತಕ್ಕಂಥ ಪ್ರಮಾಣೀಕೃತ ವಿಚಾರಗಳೇ ಇರ್ತವೆ. ಅಲ್ಲಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವರ ವಚನಗಳು ಹೀಗೆ ಇದ್ದಾವೆ. ಅವ್ರು ಏನು ಅನುಭವಿಸಿರ್ತಾರೆ ಅದನ್ನು ವಚನಗಳಲ್ಲಿ ಅವ್ರು ಬರೆದಿರ್ತಾರೆ. ಹಂಗೆ ಉಳಿದ ವಚನಕಾರರಲ್ಲಿ ಆರೋಪಿತ ಸತ್ಯಗಳನ್ನು ಅವ್ರ ವಚನಗಳಲ್ಲಿ ಕೆಲವು ಸಲ ನಾವು ಕಾಣುತ್ತೇವೆ. ಇಲ್ಲಿ ವಿವರಿಸ್ತಾ ಇದ್ದಾರೆ ಅಲ್ಲಮ ಪ್ರಭುದೇವರು, ಆಯುಷ್ಯವು ಕಿರಿದು ಭಾಷೆ ಹಿರಿದು. ನಾ ಏನು ಅಚ್ಚ ಸಾಧಕನವ್ವ ಅಂತೇಳಿ ಹೇಳ್ಕೊಂಡಲ್ಲ, ಈ ಭಾಷೆ ಏನಿದೆ ಅದಕ್ಕೆ ಅನುಗುಣವಾಗಿ ನಾನು ಜೀವನದಲ್ಲಿ ನಡೆದುಕೊಳ್ಳಬೇಕಾಗ್ತದೆ. ಇದಕ್ಕೆ ಭಾಷೆ ಹಿರಿದು ಆಯುಷ್ಯ ಕಿರಿದು ಅನ್ನೋದು. ಭಾಷೆ ಕೊಟ್ಟ ಮೇಲೆ ಅದು ಪ್ರತಿಜ್ಞೆ, ಅದು ಪ್ರಮಾಣ, ಅದನ್ನು ನಾವು ಜೀವನ ಪರ್ಯಂತ ನಡೆಸಬೇಕು. ಅದರಿಂದಲೇ ಭಾಷೆ ದೊಡ್ಡದು. ಪ್ರಮಾಣ ನಾವೇನು ಕೊಡ್ತೀವಿ, ವಚನ ಅಂದ್ರೆ ಏನು? ಪ್ರಮಾಣ. ಅದನ್ನು ಕೊಟ್ಟಿರ್ತೀವಲ್ಲ, ಅದು ದೊಡ್ಡದು. ಅದರಂಗೆ ನಾವು ನಡ್ಕೋಬೇಕು. ಅದನ್ನೇ ಭವಗೆಟ್ಟು ಹೋದ ಗುಹೇಶ್ವರಲ್ಲಯ್ಯಂಗೆ ಮುಗಿಲ್ಲ ಮಗಳೇ, ಭವಗೆಟ್ಟು ಹೋದ ಗುಹೇಶ್ವರಲ್ಲಯ್ಯಂಗೆ ಮೂಗಿಲ್ಲ ತಂಗಿ, ಮೂಗಿಲ್ಲ ಮಗಳೇ ಅಂತಾರೆ. ಏನು ಅಲ್ಲಮ ಪ್ರಭುದೇವರ ವಚನದಲ್ಲಿ ಹೇಳ್ತಾ ಇರೋದು? ಭವಗೆಟ್ಟು ಹೋದ ಗುಹೇಶ್ವರಲ್ಲಯ್ಯಂಗೆ. ನಾನು ಯಾರು? ಗುಹೇಶ್ವರನ ಅಲ್ಲಮ ಪ್ರಭುದೇವ. ಮೂಗಂದ್ರೇನು? ವಾಸನೆ. ಯಾವುದು? ಲೌಕಿಕ. ನನಗೆ ಈ ಜನನ ಮರಣವನ್ನು ದಾಟಿ ಹೊರಟಂಥ ಸಂದರ್ಭದೊಳಗೆ ಇನ್ನು ಮುಂದೆ ನನ್ನ ಬದುಕಿನಲ್ಲಿ ಜನನ ಮರಣಗಳಿಲ್ಲ. ಇನ್ನು ಮುಂದೆ ನಾನು ಲೌಕಿಕಕ್ಕೆ ಬರುವುದಿಲ್ಲ. ಇನ್ನು ಮುಂದೆ ನನ್ನ ಜೀವನ ಇಲ್ಲಿಗೆ ಮುಗೀತು. ಲೌಕಿಕ ಬದುಕು ಮುಗೀತು, ಕಳೆದೋಯ್ತು. ಭವಗೆಟ್ಟು ಹೋದ ಗುಹೇಶ್ವರಲ್ಲಯ್ಯಂಗೆ ಮುಗಿಲ್ಲ ಮಗಳೇ. ಹೀಗೆ ಅಲ್ಲಮ ಪ್ರಭುದೇವರು ಈ ವಚನದೊಳಗೆ ತಮ್ಮ ಅನುಭವದ ಜೀವನವನ್ನು ಅಭಿವ್ಯಕ್ತಿ ಮಾಡಿದ್ದಾರೆ.